ಹೋಮಿಯೋ ಕೇರ್ನಲ್ಲಿ ಅಸ್ತಮಾಗೆ ಒಂದು ಸಲ ಟ್ರೀಟ್ಮೆಂಟ್ ಕೊಟ್ಟಾದ ನಂತರದಲ್ಲಿ ಮತ್ತೆ ರಿಅಕರೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತಾ? ಆಸ್ತಮಾ ಅಂತ ಹೇಳಿದಾಗ ಇದು ನಾನು ಹೇಳ್ದಂಗೆ ಪೊಲ್ಯೂಷನ್ನು, ಡಸ್ಟು ಆ್ಯಂಡ್ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಲೈಕ್ ಆಸ್ತಮಾ ಆರ್ ಕೋಲ್ಡ್ ಆರ್ ಟಾನ್ಸಿಲೈಟಿಸ್ ಈ ಥರ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರೋವರಿಗೆ ಕೆಲವೊಂದು ಪದಾರ್ಥ ತೊಗೋಬಾರ್ದು ಅಂತ ಇರುತ್ತೆ. ಲೈಕ್ ಜಾಸ್ತಿ ಕೋಲ್ಡ್ ಫ್ರಿಜ್ ಐಟಮ್ಸ್ ತೊಗೊಳ್ಳೋದು ಅವ್ರು ಜಾಸ್ತಿ ಕೂಲ್ ಡ್ರಿಂಕ್ಸ್ ತೊಗೊಳ್ಳೋದಾದರೂ ಆಗಲಿ, ಯಾವುದಾದ್ರೂ ಕೋಲ್ಡ್ ಪದಾರ್ಥ, ಈಗ ಜಾಸ್ತಿ ಚಳಿಗೆ ಜಾಸ್ತಿ ಓಡಾಡೋದಾದರೂ ಆಗಲಿ, ಇಂಥ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ನೀವು ಮಾಡಿಕೊಂಡು ಔಷಧಿ ಕರೆಕ್ಟಾಗಿ ತೊಗೊಂಡ್ರೆ ಆ ರಿಕರೆನ್ಸ್ ರೇಟ್ನ ನಾವು ಖಂಡಿತ ಕಡಿಮೆ ಮಾಡ್ಬೋದು. ಬಿಕಾಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದಾಗ ನಿಮ್ಮ ಲೈಫ್ ಸ್ಟೈಲ್ ಕೂಡ ನೀವು ಹೇಗೆ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಅಸ್ತಮಾಗೆ ಅವರು ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ ಸ್ಟಾರ್ಟಿಂಗಲ್ಲಿ, ಅದಾದ್ರ ಮೇಲೆ ತುಂಬ ಸಿವಿಯರ್ ಆಗುತ್ತೆ. ಆವಾಗ ಅವ್ರು ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ? ಆಸ್ತಮಾ ಜನರಲಿ ಫಸ್ಟ್ ಫ್ಯೂ ಮಂತ್ಸಲ್ಲಿ ಏನು ಕಾಣಲ್ಲ. ಫಸ್ಟ್ ಬರೀ ಬ್ರೆತ್ಲೆಸ್ನೆಸ್ ಆಗುತ್ತೆ, ಒಂದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಕಡಿಮೆ ಆಗಿಬಿಡುತ್ತೆ. ಅವ್ರ ನೋಸ್ ಬ್ಲಾಕ್ ಇರುತ್ತೆ, ರನ್ನಿಂಗ್ ನೋಸ್ ಇರುತ್ತೆ. ಫಸ್ಟ್ ಕಾಮನ್ ಕೋಲ್ಡ್ ಥರ ಶುರು ಆಗುತ್ತೆ. ಸೊ ಕಾಮನ್ ಕೋಲ್ಡ್ ಅಷ್ಟೇ ಅಲ್ವಾ, ಒಂದು ಮೆಡಿಸಿನ್ ತೊಗೊಂಡ್ರೆ ಕಡಿಮೆ ಆಗಿಬಿಡುತ್ತೆ ಅಂತ ತೊಗೋತಾರೆ. ಇದೇ ಥರ ಒಂದು 2-3 ಮಂತ್ಸ್ ಆದಮೇಲೆ ಕರೆಕ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಇಂಟರ್ನಲ್ ಆಗಿ ಅದು ಡಿಸೀಸ್ ಪ್ರೋಗ್ರೆಸ್ ಆದಾಗ ಅದು ಆಸ್ತಮಾ ಆಗಿ ಚೇಂಜ್ ಆಗುತ್ತೆ. ಸೊ ಆಸ್ತಮಾ ಕಾಂಪ್ಲಿಕೇಶನ್ಸ್ ಬಂದು ಲಂಗ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಂಡಿಲ್ಲ, ಅದು ಲಂಗ್ಸಲ್ಲಿ ಪೂರ್ತಿ ಇನ್ಫೆಕ್ಟ್ ಆಗಿದೆ ಅಂತಂದರೆ ಲಂಗ್ ಪ್ರೊಲ್ಯಾಪ್ಸ್, ನಿಮೋಥೊರ್ಯಾಕ್ಸ್, ಹೈಡ್ರೋಥೊರ್ಯಾಕ್ಸ್ ಆರ್ ನಾನು ಹೇಳ್ದಂಗೆ ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ನಾನು ಮುಂಚೆ ಹೇಳಿದ್ದೀನಿ, ಎಂಫೈಸೀಮಾ ಆಗ್ಬೋದು. ಈ ಥರ ಹಲವಾರು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಬಟ್ ಆಸ್ತಮಾ ನೀವು ಕರೆಕ್ಟಾಗಿ ಅರ್ಲಿ ಸ್ಟೇಜಸಲ್ಲಿ ನೀವು ಮೆಡಿಕೇಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಆ ಟೆಂಡೆನ್ಸಿನ ಕಡಿಮೆ ಮಾಡ್ಬೋದು. ಆ್ಯಂಡ್ ಯಾವ ಕಾರಣದಿಂದ ಬರ್ತಾ ಇದೆ ಆ ಕಾರಣನ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಅಲರ್ಜಿ ಆದರೂ ಆಗಲಿ ಆಸ್ತಮಾ ಆದರೂ ಆಗಲಿ ನಿಮಗೆ ಗುಣ ಕಾಣುತ್ತೆ. ಬಿಕಾಸ್ ರೂಟ್ ಕಾಸ್ ಏನು ಅಂತ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ರೂಟ್ ಕಾಸ್ ಗೊತ್ತಿಲ್ಲದೆ ಮೆಡಿಸಿನ್ಸ್ ಕೊಟ್ಟರು ಕೂಡ ಆ ಪರ್ಟಿಕ್ಯುಲರ್ ಟೈಮ್ಗೆ ಲೈಕ್ ಅಲೋಪತಿಕ್ ಮೆಡಿಸಿನ್ಸ್ ಈಗ ತೊಗೊತೀರಾ, ಈಗ ಜಾಸ್ತಿ ಸೀನ್ ಬರ್ತಾ ಇದೆ ಅಂದ ತಕ್ಷಣ ನೀವು ಏನೋ ಒಂದು ಅಲರ್ಜಿ ಮೆಡಿಸಿನ್ ತೊಗೊಂಡ್ಬಿಡ್ತೀರಾ. ಅದು ತೊಗೊಂಡಾಗ ಒಂದು 10 days ಚೆನ್ನಾಗಿರುತ್ತೆ, ಮತ್ತೆ ತಿರ್ಗಾ ಬರ್ತಾ ಇದೆ. ಬಟ್ ಯಾಕೆ ಬರ್ತಾ ಇದೆ, ಏನಾಗ್ತಾ ಇದೆ ಆ್ಯಂಡ್ ಯಾವ ಫ್ಯಾಕ್ಟರ್ಸಿಂದ ನಿಮಗೆ ಬರ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅಲರ್ಜಿಯಲ್ಲಿ ನಾವು ಫ್ಯಾಕ್ಟರ್ಸ್ ಐಡೆಂಟಿಫೈ ಮಾಡಬೇಕು ಅಂತಂದಾಗ ಅದು ಅವ್ರ ಬಾಡಿ ಅವ್ರಿಗೆ ಗೊತ್ತಾಗುತ್ತೆ. ಸ್ವಲ್ಪ ಜನಕ್ಕೆ ಒಂದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದಿರುತ್ತೆ. ನಿಮ್ಮ ಶರೀರಕ್ಕೆ ಏನು ತಿಂದರೆ ನಿಮ್ಗೆ ಅಲರ್ಜಿ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನೀವು ಸೆಲ್ಫ್ ಮಾನಿಟರಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.